ಮೂರಕ್ಕೆ ಮೂರಲ್ವ ರವೆ ಬೂಸ ಹಿಂಡಿ ಮೂರಲ್ವ ಸ್ವಲ್ಪ ಹಾಕೋದು ಅಂತ. ಹಿಂಗೈತಾ ಸಾ ನಿಮ್ಮನೆದು? ಕರ ಕರ ಐತೆ. ಖಾರ ಮಗಳಿಗೆ ಹೊಡ್ಕೊಟ್ಟೆ, ಹೆಣ್ಗರ ಹಾಕಿತ್ತು. ಮಗಳು ಮನೆ ಇಟ್ಕೊಂಡು ಕರ ಸಾಕೊಂಡು ಹಸ ಮಾಡ್ಕೊಬಿಟ್ಟು ಈಗ ಅದ್ರ ಕರ ಅದು ಮಗಳಿಗೆ ಹೊಡೆದ್ರಾ? ಏನಾಗಿ ಮಕ್ಕಳು ಬಿಡಕಾಯ್ತು ನಮ್ಮ ನಿಮ್ಮ ಬಿಡಕಾಯ್ತು ನಾವು. ಅಯ್ಯೋ ರಾಮ, ಮಕ್ಕಳು ಬೇಕು. ಈಗ ಎಂಟಿಂದಲೇ ಹೇಳಿದೆ ಈಗ ಹೋಗಿಲ್ಲ ಬರಲ್ಲ ಬಾಬನ್ ತಕ್ಕ. ಈಗ ಹೊಂಟು ಬಂದವನು ಬೈಕಲ್ಲ. ಈ ಬಂದೇ ಸಿಗವು ಆಗೆಲ್ಲ ಫ್ರೀ ಇದ್ರೆಲ್ಲ ಕರ್ಕೊಂಡೋಗಿ ತೋರ್ಸರು. ತಂದು ತಿರ್ಗೋದಲ್ಲ ಬಂದಿದ್ದೀವಿ ಎಲ್ಲ ಒಂದು ಮಾಡ್ಕೊಂಡು ಹೋದ್ರೆ ಬಂದು ಇದು ಮಾಡ್ಕೋಬೋದು. ಅವರು ಇನ್ನು ಬಿಸ್ಲು ಹತ್ಬಿಡ್ತದ ಮತ್ತೆ ಕೈ ಬಿಡ್ಕೊ ಅಂದ್ರೆ ಮತ್ತೆ ಕೈ ಹಾಕಲ್ವಾ ನಾಳಿಕೆಯಿಂದ. ಮನ್ಸೂನ್ ನಿಕ್ಕೆ ಬೇಡಿ, ನೀವು ಭೂಮಿದೆ ನೀವು ಗಂಡು ಮನುಷ್ಯರು ಕೊಡ್ತಾರೇನೆ ತಿನ್ನಕ್ಕೆ ಭೂಮಿ ಕೊಡೋದು ಅಲ್ಲ, ಮನುಷ್ಯರು ಕೊಡ್ತಾರೇನೆ ತಿನ್ನಕ್ಕೆ. ಏನೋ ಒಂದಿನ ನೀನು ಹೊಸಲಿತ ಸಿಕ್ತೀಯಾ ಬರಪತ್ತಿ ತಿನ್ನೋದ ತಿನ್ನಿಸ್ತೀಯ ನೀನ್ ಬತ್ತಿ ದಿನ ತಿನ್ಸಕ್ಕೆ. ದಿನ ತಿನ್ಸಕ್ ನೀವ್ ಹಾಕಿದ್ದೀರಿ ಮತ್ತೆ ಅದಕ್ಕೆ ಭೂಮಿ ಅಲ್ವಾ ಕೊಡೋದು. ಭೂಮಿ ಮಾಡ್ಬೇಕು ಫಸ್ಟ್, ಅರ್ಧಂಬರ್ಧ ಮಾಡಬಾರ್ದು ಭೂಮಿಯ. ಒಂದು 10 ಚೀಲ ಹಾಕ್ತಿದೀವಿ. ಅಲ್ಲಿ ಮನೆ ಹಿಂದ್ಗಡೆ ಔಷಧಿ ಹಚ್ಚಿಟ್ಟಿದ್ದು ನಾವು ಈ ವಾರದೊಳಗಡೆ ಹಾಕ್ಬೇಕು. ನಿಮ್ ಕಡೆ ಯಾರು ಶುಂಠಿ ಹಾಕಲ್ಲ? ನಾವೇನ್ ಮಾಡಕ ಬಾಳಿ ತರ್ತಿಲ್ಲ. ಗಂಡು ಮಕ್ಳಿಲ್ಲ? ಗಂಡು ಮಕ್ಳಿಲ್ಲ? ಹೆಣ್ಮಕ್ಳು ಹೆಣ್ಣು, ಗಂಡು ಮಕ್ಕಳು ಹೆಣ್ಣು. ಮತ್ತು ಅವರು ಬೋರ್ ಹಾಕ್ಸ್ಕೊಂಡಿಲ್ಲ. ಮತ್ತು ನೀವು ಏನು ಬೆಳೆ ಮಾಡ್ತೀರಾ ಮತ್ತು ನೀವು? ಏನಿಲ್ಲ, ಜೋಳ ಬೆಳ್ಕೊತೀವಿ. ಜೋಳಕ್ಕೆ ತಾನೇ ನೀರು ಬೇಡವೇನೆ ಈಗ ಬೇಸಿಗೆಲಿ? ಏನಿಲ್ಲ, ಮಳೆ ಸಾಕಿದ್ವಿ. ಈಗ ಮಳೆ ಇಲ್ವಲ್ಲ, ಈಗೆಲ್ಲ ಕೈ ಬಿಟ್ಟು. ಮತ್ತೆ ಈಗ ದನಿಗೆಲ್ಲ ಮೇಯ್ತಾ ಇರ್ತಾರ ಹಾಕಿದೀವಿ. ಅಲ್ಲ ಈಗಿನ ಕಾಲದಲ್ಲಿ ಒಂದು ಬೋರ್ ಹಾಕಿಸ್ಕೊಳ್ದಂಗೆ ಇದ್ದೀರಲ್ಲ. ನಮ್ಮ ಕಡೆ ಎಷ್ಟು ನೀರು ಕುಡಿಸಿದ್ರು ಭೂಮಿ ಸಾಲದು. 20 ಗುಂಟಿಗೆ ಎಲ್ಲ ಹಾಕಿಸ್ಕೊಬಾಗ್ಲಿ ಎಲ್ಲರಿಗೂ ಹಂಚ್ಕೊಡ್ತೀನಿ 20 ಗುಂಟೆ ನಾವು ಇರತಕ್ಕ. ಆಮೇಲೆ ಈಗ ಕೋಟಿ ಗಂಟವ 10 ಎಕರೆ 15 ಎಕರೆ ಇದ್ದರು ಒಬ್ಬೊಬ್ರು ಗಂಡು ಮಕ್ಳು ಮಾಡ್ಕೊತ ಒಂದು ಮಗಿದ್ರೆ ಸಾಕು. ಓಹೋ ಇನ್ನೇನು ಬೇಕಲ್ಲ ನಾವು 12 ತನಕ ಹೆಣ್ಮಕ್ಳು 5 ಗಂಡು ಮಕ್ಕಳು. ಕೆಲ್ಸ ಇರ್ಲಿಲ್ಲ ನಿಮಗೆ? ಅದೇ 5 ಫುಟ್ ಜಮೀನು ಹಚ್ಬಿಟ್ಟು ಕುತ್ಕೊಳ್ಳಕ್ಕೆ ಈಗ ಕಾಪಾಡ್ತಾ ಇದ್ವಿ ನಾವು. ಅಲ್ಲೇ 5 ಕುಂಟೆ ಜಮೀನು ಹಚ್ಕೊಂಡು 12 ಜನ ಕಿತ್ತಾಡು ಒಳೆ ಬೆಳಿ ಅಂತವ. ಚೆನ್ನಾಗಿ ಹೊಂದ್ಕೊಂಡು ಹೋಗ ಅಂತಾರಾದ್ರೆ ಏನು ಸರಿ, ಹೊಂದ್ಕೊ ಹೋಗ್ದಾದ್ರೆ ಕೇಳಬೇಡ. ಆಗಕ್ಕೆ ಹೋಗ್ಬಿಟ್ಟು ನನ್ನ ಮಗನ ಅವೇ ಹಂಗ ಆಯ್ತಾ ಇರೋದಲ್ಲಿ. ಸತ್ತಾಗ ಬರೀ 5 ಅಡಿ 6 ಅಡಿ ಜಾಗದಲ್ಲಿ ಮನೆ ಕಳೋದು. ಅಂದ್ರೆ ಇರೋವರೆಗೂ ನಂದು ಅನ್ನೋದು ಕಿತ್ತಾಡೋ ಬಿಡ್ತಾರ. ಇಷ್ಟದಾಗ ತಡಿಗೆ ಬುಲಿ ಪಾಸ್ ಆಂಜನೇ ಜಲ್ದಿ ಬಂದ್ಬಿಡ್ಬೇಕಾಯ್ತಲ್ಲ. ಬರ್ತಾರೆ ತಡ್ರಿ ಇಷ್ಟವರೆಗೆ ಯಾರು ಅಂತ ಇನ್ನೊಂದು ಸ್ವಲ್ಪ ಹೊತ್ತಿಗೇನು. ಕಂಡ ಜಾಗದಲ್ಲಿ ಅಯ್ಯೋ ಕಂಡ ಜಾಗದಲ್ಲೂ ಮೋಸ ಮಾಡ್ತಾರೆ. ಅಲ್ಲ ಸಂತಲೆ ಏನು ಸುಮ್ಮನೆ ಮರಕಲ್ಲ. ಈಗ ನಮ್ಮನೆ ವ್ಯವಹಾರ ಆಯವು ಒದ್ಯವಿದ್ರೆ ತಗೊಂಡೋಗಿ ಸಂತಿ ಬಿಡೋದು. ಶನಿವಾರ ಪೇಟೆ ಅಂತೆ ಮಕ್ಕಳೇನ ಅಂದ್ರು. ರೇಲಿ ಸಿಕ್ಕ ಹೊಂಟೋದು. ಮಕ್ಳಿರ್ಲಿಲ್ಲ ಮಕ್ಕಳೇ ಏನೋ ಬಂದ್ರು ಇವ್ರು ಸವಾಸ ಬೇಡಂತೆ ರೇಲಿಸಿ ಹಾಕ್ತವ್ರು. ಅದಯ್ಯ ಈಗ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿ ಬೆಳೆಸಿರ್ತಾರೆ. ಲಾಸ್ಟಿಗೆ ಇಂಥ ಒಂದು ಮಾತು ಕೇಳೋಕ್ಕಾಗ್ಲಿಲ್ಲ ಸತ್ತೋಗ. ಈಗ ನಾವು ಮಾಡ್ತಿರೋದು ಹಂಗೆ ಅಲ್ವಾ, ನನ್ನ ಮಕ್ಳು ಓದಬೇಕು, ನಮ್ಮ ಮಕ್ಳು ಸ್ಕೂಲಿಗೆ ಕಳಿಸ್ಬೇಕು ಅಂತವ ಎಷ್ಟು ವನವಾಸ ಮಾಡ್ತಾ ಇದ್ದೀವಿ.
ಈ ಮನೆ ಸುತ್ತಲೂ ದನ ಕಡ್ಕೊಂಡು ಕಸ ಬಳ್ದು ಮಾಡ್ತಾ ಇಲ್ವಾ? ಡ್ಯಾಮ್ ಹೆಚ್ಚಾದ್ರು ಕೊಡು ಅದು ಕೊಡೋ ಹೆಚ್ಚಾದವೆ ಪುಸ್ತಕ ಕೊಟ್ಬಿಡ್ತಾರೆ. ಗಪ್ಪದವ ಅವೇ ಹಿಡ್ಕೋಗು. ಎಲ್ಲವೇ ಅಲ್ಲಿ ಐತಲ್ಲ 13ನೇ ಗಬ್ಬದ್ದು ಇನ್ನೊಂದು ವಾರದೊಳಗೆ ಕರ ಆಗ್ತದೆ. ಕೊಡು 80,000 ರೂಪಾಯಿ ಹಿಡ್ಕೋಗು. ಎಲ್ಲೈತೆ ಹೇಳು ಅಲ್ಲೇ ಹ್ಞೂ ಕರೀದು. ನಂಗೆ ಕಳಿಸ್ತಾರೆ 80,000 ಕೊಡ್ಬೇಕು. ಹ್ಞೂ ಮತ್ತೆ ಇನ್ನು 1-2 ಕರ ಹಾಕಿತ್ತದು. ಲಕ್ಷ್ಮಿ ಮನೆ ಒಳಗೆ ಬಂದ್ರೆ ಅದು ಯಾವತ್ತೂ ಕಾಲ್ ತೆಗಿಯಂಗಿಲ್ಲ ಅದು. ಹಾಲು 10 ಲೀಟ್ರ್ ಕೊಡುತ್ತೆ. ಕೊಡ್ದವ್ರೆ ಯಾಕಯ್ಯ ನಾವು ಕೊಡ್ದೆ ಓದಿದ್ದೆಲ್ಲ ಸುಳ್ಳು ಹೇಳಕ್ಕಾಯ್ತದೇನೆ? ಗೊತ್ತಲ್ಲ ನೀನು ಕೊಟ್ರೆ ಕ್ಲೀನಾಗಿ ಹಿಡ್ಕೊಳ್ತೀನಿ. ಬದುಕದಾರಿ ನಿನಗೆ ನಾನು ಹೇಳ್ಕೊಡ್ಬೇಕನೇ 7 ಕೆರೆ ನೀರು ಕುಡಿಸಿ ಕುಡ್ದು ಬಂದಿದೀಯ ನನಗೆ ಹೇಳ್ತೀಯಲ್ಲ ನೀನು? ಹಾ ನಿನಗೆ ನಾವು ಹೇಳ್ಕೊಡ್ಬೇಕಾ? ನೀವು ಕಾಲ್ಸೋನೆ ಹೊಸದ್ರು ಬರಕಲ್ಕನೆ ನಮ್ಮ ಬುದ್ಧಿ ನಿಮ್ಮ ಬುದ್ಧಿ. ಇವ್ರು ಇದ್ರಲ್ಲ ಇವ್ರು ಕರಿಯಾರಲ್ಲ, ನಾವು ಆಗ ಕರಪರ ಬಿಡಕ್ಕೆ ಗೊತ್ತಾಯ್ತೀವಲ್ಲ ನಮಗೆ. ಆಗ ಒಂದು 6.5-7 ಲೀಟ್ರ್ ಹಂಗೆ ಕರಿಯಾರು. ಹೆಂಗೆ ನಿಲ್ಸರು 8 ತುಂಬಿ 9 ಬೀಳೋವರೆಗೂ ಕರಿತಾನೆ ಇರೋರು, ಕೊಡ್ತಾನೆ ಇರೋದಲ್ಲ. ನಮ್ದೇ ಈಗ 1 ವರ್ಷ ಈಗ ನಿಲ್ಸಿದೀನಿ. 8 ತಿಂಗಳು ತಿಂಬೈತಿ, ಇನ್ನೊಂದು ತಿಂಗಳು ಅವ್ರು ಕಾಯ್ಬೇಕು ನಾನು. ಅದೇ ಇವ್ರು ಹಂಗೆ ಮಾಡ್ತಾ ಇದ್ರು. 8 ತುಂಬಿ 9 ಬಿದ್ರು ನಿಲ್ಲಿಸ್ತಾ ಇರಲಿಲ್ಲ. ಕೊಡ್ತದೆ 4 ಲೀಟ್ರ್ ಅಂತ. ಆಗ್ಲೂ ಇವಾಗ 2 ತಿಂಗಳಿಗೆ 3 ಕೊಡು. ಕೈ ಬಿಡು ಮೊದಲು ಇದಕ್ಕೆ ಹಾಲು ಬರಲ್ಲ ಅಂತ ಕೈ ಬಿಡುತ್ತೆ. ಈಗ ಮಗನಿಗೆ ಕೊಟ್ಟಿದ್ರು ಅವಳೇ ಕೈ ನನಗೆ ಬಿಟ್ಟು 48 ಕೈ ಕೊಡೋಲ್ಲ ಸಹ. ಅವ್ನು ವಾಯ್ದು ಬಂದಿತ್ತು ಕೊಡಲ್ಲ ಸಹ ಇರಲಿ ಅಂತ ಇದ್ದು ಅವಳು ಇದ್ದ ಬಿಡಲಿ ಒಂದು ತುಂಡಿಗೆ ಜೋಳ ಆಯ್ತಂದ್ರೆ ಅವಳು ಹಾಲು 50,000 ಹೆಂಗಿದ್ರು ನಮಗೆ ಆದಾಯ ಸಿಗ್ತಿದೆ ಒಳ್ಳೇದು ಅಂತ ನಾವು. ಇವರು ಅದೇ ನಮ್ಮ ಮೈದನ್ ಮದುವೆ ಆಯ್ತಲ್ಲ, ಆಗ ಥೈಲ್ಯಾಂಡಿಗೆ ಹೋಯ್ದ್ರಲ್ಲ ಅವ್ರ ಜೊತೆಯ. ಆವಾಗ ನಾವೇನು ಮಾಡ್ದು ಎಲ್ಲವ 7 ತಿಂಗಳು ನಿಲ್ಲಿಸ್ಬೇಕು ಹಾಲು ಅಂತ ಹೇಳಿದ್ರಲ್ಲ. ನಾವು 6 ತುಂಬಿದ ತಕ್ಷಣ ನಿಲ್ಲಿಸ್ತೋ. 2 ತಿಂಗಳಿಗೆ ನಾವು ಈಗ ನಿಲ್ಸಿರೋದು. ಅದೇ 3 ತಿಂಗಳು ಗ್ಯಾಪ್ ಆಯ್ತಲ್ಲ, ಆ ಸಾಲದಿಂದ 10 ಲೀಟ್ರ್ ಹಾಲು ಕರಿತೀವಿ. 8 ತಿಂಗಳು ತುಂಬ್ತಾ ಆಯ್ತಲ್ಲ 9ನೇ ತಿಂಗಳು ನಾವು 6 ತುಂಬಿ 7ಕ್ಕೆ ಬಿದ್ದಾಡ್ಕೆ ನಿಲ್ಲಿಸ್ತೀವಿ. ಹಂಗೆ ಈಗ 10 ಲೀಟ್ರ್ ಹಾಲು ಕರಿತೀವಿ ಅದರಲ್ಲಿ. ಆದ್ರೆ ಅವಸೆನಲ್ಲೇ ಈಗ ಕರಿತಾ ಇದೆಯಾ? ಇನ್ನು ಕರಿತಿಲ್ಲ, ಇನ್ನು ವಾರದಲ್ಲಿ ಕರ ಹಾಕುತ್ತೆ. ಕರ್ಕೊಳ್ಳೋದಾರೆ ಹೇಳತ್ಲಾಗೆ ಈಗಲ್ಲ, ಈಗ 1 ವಾರದಲ್ಲಿ ಕರ ಹಾಕುತ್ತೆ. ಹಾಕಿದ್ಮೇಲೆ ಬಾ ಕಲ್ತ್ಕೋಬೇಡಿ. ಕಲ್ತ್ಕೋಬೇಕಾ? ಕಂಡ್ಬಿಡು ಆ ನಾನೀಗ ಮದುಕಗೂ ಹಂಗೆ ಹೇಳ್ತೀಯಲ್ವ, ನನಗೆ ಸುಳ್ಳ ಅವಾಸ್ ಅಮ್ಮ ನಮ್ಮನೆ ಕರಿಯಾಸ 10 ಲೀಟ್ರ್ ಹಾಲು ಕೊಡಲ್ಲ ಅಂತೆ. ಕರ್ಯಾಸ ಅದು ಅಲ್ಲದೆ ಕರಿಯಾಸ ಆಗ್ಬಿಟ್ರೆ ಏನಂದೆಯಾ? 13 ಅಂತ ಹೇಳಿ ಕರ್ರಿ ಈಗ ಇಲ್ಲ ಐನಾರ್ ಅವರಲ್ಲ, ಅದ್ರ ಅವನ್ನ ಐನಾರ್ ಮನೆ ತಗೊಂಡಿರೋದಂತೆ ಇವರು. ನಮ್ಮ ಮನೆಯಲ್ಲೇ ಹುಟ್ಟಿ ನಮ್ಮ ಮನೆಯಲ್ಲೇ ಬೆಳೆದಿರೋದು ಅದು. ನಾ ಕತೆ ಹೇಳ್ತಾ ಇದ್ದೀನಿ ಅನ್ಕಂಡ ನೀನು. ನಿನ್ನ ನಾನು ಕತೆ ಹೇಳ್ಕೊಡ್ಬೇಕನೇ. ನಾನು ನೋಡಿರ್ ಗೊತ್ತಾಕವ ಹೊಸ ಹೆಂಗೈತೆ, ಅದು ವಯಸ್ಸಾಯ್ತಾ ಇಲ್ಲ ಅಂತ, ಅಷ್ಟು ಚೆನ್ನಾಗಿ ಸಾಕಿದೀವಿ ಅಂತ ನಿನಗೆ ಗೊತ್ತಾಯ್ತಿಲ್ಲ ಅಂದರೆ. ಈಗ ಬರುವಲ್ಲ ಆಂಜನೇಯ ಬಂದ್ರೆ ಸಾಕಾಯ್ತಂಗೆ ಎಲ್ಲರಾಗ್ಲಿ ಆಂಜನೇಯ ಕೈ ಈಗ ನಮ್ಮ ಆಂಜನೇಯ ಬರಲಿ, ಅವ್ರ ಹತ್ರ ಕೇಳಿ ಆಮೇಲೆ. ಅದೇ ಕೆಲಸ ಇಲ್ಲ ಅಂದ್ರೆ ಒಡ್ಬರೋರು ದಡ್ಡನೆ. ಈಗ ಗೊಬ್ಬರ ಹಾಕ್ತಾರಲ್ಲ ಬಿಟ್ಟು ಬರಂಗಿಲ್ಲ ಅಂತ ಯೋಚನೆ ಮಾಡ್ಕೊತಾವ್ರೆ. ನೀವು ಹೋಗಿದ್ರು ಹೋಗೋದಿತ್ತಲ್ಲಯ್ಯ ನೀವು ಅಲ್ಲಿಗೆ ಹೊಲ್ತಕ್ಕೆ ಹೇಳ್ತಾ ಇದೀನಿ. ಹಿಂಗೆ ಬಲ್ದ ಕಡೆ ಹಿಂಗೆ ಅಲ್ಲಿವರೆಗೂ ಹೋಗಿ ಬಲ್ದ ಕಡೆಗೆ ಒಂದು ಮಣ್ಣು ರೋಡ್ ಐತೆ ಅಲ್ಲಿ ಹೋಗಿ ಅಂತ ಹೇಳ್ತಾ ಇದೀನಿ. ಈಗ ಇನ್ನೇನು ಅವ್ರು ಆ ಕಡೆಯಿಂದ ಬರ್ಬೇಕು, ನೀವು ಈ ಕಡೆಯಿಂದ ಹೋಗ್ಬೇಕು. ಸರಿಯಾದ ಆಗ್ತೀರ 10 ಸತಿ ಒಳ್ಳೆ ಬುದ್ಧಿ ಹೇಳ್ತೀರಿ. ಅಲ್ಲ ಅಮ್ಮ ನಾನು ಆಗಲೇ ಏನಂದಮ್ಮ ಹೋಗಯ್ಯ ಅಲ್ಲಿಗೆ ಸಿಗ್ತಾರೆ ಅಂತ ಹೇಳಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಕಡೆ ತಾತಂದರು ಕೆಲವೊಬ್ಬರು ಮಾತ್ರ, ಎಲ್ಲರೂ ಇಷ್ಟೊಂದು ಕ್ಲೋಸಾಗಿ ಇಷ್ಟೊಂದು ತಮಾಷೆಯಾಗಿ ಯಾರೂ ಮಾತಾಡಲ್ಲ. ಕೆಲವೊಬ್ಬರು ಮಾತ್ರ ತುಂಬ ಕ್ಲೋಸಾಗಿ ಮಾತಾಡ್ತಾರೆ. ಅದರಲ್ಲಿ ಈ ತಾತ ನನಗೆ ತುಂಬಾ ಇಷ್ಟ ಆಯಿತು. ಸೊ ಈ ತಾತನಿಗೆ ನಿಮಗೆ ಎಷ್ಟು ಮೆಚ್ಚುಗೆ ಕೊಡ್ತೀರಾ ಅಂತ ನೋಡ್ತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.